ಮಗ ಅರ್ಜೆಂಟಾಗಿ ಒಂದ್ 20,000 ಬೇಕಿತ್ತು. ನನ್ನ ಹತ್ರ ದುಡ್ಡಿದೆ ಕಣೋ, ಆದ್ರೆ ಇನ್ನೊಂದ್ ವಾರದಲ್ಲಿ EMI ಕಟ್ಬೇಕು. ಲೋ 3 ದಿನದಲ್ಲಿ ವಾಪಸ್ ಕೊಡ್ತೀನೋ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಕರೆಕ್ಟೇ ಕಣೋ, ಆದ್ರೆ ಆನ್ ಟೈಮ್ EMI ಕಟ್ಲಿಲ್ಲ ಅಂದ್ರೆ ನನ್ ಚೆಕ್ ಬೌನ್ಸ್ ಆಗುತ್ತೋ. ನನ್ ಮೇಲೆ ಅಷ್ಟು ನಂಬಿಕೆ ಇಲ್ಲೇನೋ. ಲೋ ನಂಬಿಕೆ ಪ್ರಶ್ನೆ ಅಲ್ಲ ಕಣೋ. ಮಗ ಅರ್ಥ ಮಾಡ್ಕೊಳ್ಳೋ, ಅರ್ಜೆಂಟ್ ಇದೆ ಸ್ವಲ್ಪ, 3 ದಿನದಲ್ಲಿ ವಾಪಸ್ ಕೊಡ್ತೀನಿ ಪ್ಲೀಸ್ ಕಣೋ. ಸರಿ ತಗೊಳಪ್ಪ. ಥ್ಯಾಂಕ್ಸ್ ಕಣೋ. ಲೋ ಆನ್ ಟೈಮ್ ವಾಪಸ್ ಕೊಟ್ಬಿಡು. ಹಾ ಸರಿ ಮಗ. ಇವನೇನು ಕೊಟ್ಟರು 20,000ಕ್ಕೆ 20 ಸತಿ ಕಾಲ್ ಮಾಡ್ತಾನೆ. ಇರಪ್ಪ ಒಂದ್ ನಿಮಿಷ ಮಾತಾಡ್ಬೇಡ. ಹಲೋ. ಲೋ ಎಲ್ಲೋ ದುಡ್ಡು 3 ದಿನ ಅಂದೆ, 6 ದಿನ ಆಯ್ತಲ್ಲೋ, ಇನ್ನೂ ಕೊಟ್ಟಿಲ್ವಲ್ಲೋ. ಮಗ ಕೊಡ್ತೀನಿ ಕಣೋ, ಸ್ವಲ್ಪ ಅರ್ಥ ಮಾಡ್ಕೊಳ್ಳು. ಲೋ ನಾನ್ ನಾಳೆನೇ EMI ಕಟ್ಬೇಕಣೋ. ಲೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಕಣೋ, ಅದಕ್ಕೆ ಕೊಡಕ್ ಆಗ್ಲಿಲ್ಲ. ಲೋ ನಾನೇನು ಊರ್ ಬಿಟ್ಟು ಹೋಗಿಲ್ಲ, ಇಲ್ಲೇ ಇದೀನಿ ತಾನೇ, ಕೊಡ್ತೀನಿ ಇರು. ಅಲ್ಲ ಕಣೋ, ಕೊಟ್ಟರು 20,000ಕ್ಕೆ 20 ಸತಿ ಕಾಲ್ ಮಾಡ್ತೀಯಲ್ಲೋ. ಇರು, ಅರ್ಜೆಂಟ್ ಕಾಲ್ ಬರ್ತಾ ಇದೆ. ಬಾಯ್ 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 ಬಾಯ್. ಯಾರು ಅದು? ಏ ಯಾರ್ಲ ಕಣೋ. ಲೋ ನಿನ್ ಫ್ರೆಂಡ್ ತಾನೆ, ನೋಡ್ದಂಗ್ ಹೋಗ್ತಾನೆ. ಯಾಕೆ ಏನ್ ಇಬ್ರು ಜಗಳ ಮಾಡ್ಕೊಂಡ್ರ? ಹಾಗೇನಿಲ್ಲ ಮಗ, ಸ್ವಲ್ಪ ಜಾಸ್ತಿ ಒಳ್ಳೇದ್ ಮಾಡ್ದೆ ಅಷ್ಟೇ. ಅಂದ್ರೆ ನಿನಗೇನಾದ್ರೂ ಫ್ರೆಂಡ್ಶಿಪ್ ಅಲ್ಲಿ ದುಡ್ಡು ಕೊಡ್ಬೇಕು ಅನ್ಸಿದ್ರೆ ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಬಿಟ್ಟು ಬರ್ತೋಗ್ಬಿಡು. ಇಲ್ಲ ಅಂದ್ರೆ ದುಡ್ಡು ಹೋಗುತ್ತೆ, ಇರೋ ಒಬ್ಬ ಫ್ರೆಂಡು ಹೋಗ್ತಾನೆ. ಮಗ ನನ್ ಕಲ್ತಿರೋ ಕಾಸ್ಟ್ಲಿಯಸ್ಟ್ ಪಾಠ ಅಂದ್ರೆ ಇದೇ ಕಣೋ.